ಬೆಳಗಾವಿ ಜಿಲ್ಲೆಯ ರೈತರಿಗೆ ಗುಡ್ ನ್ಯೂಸ್ ನೀಡಿದೆ ಬಮೂಲ್. ಹಾಲಿನ ಪ್ರೋತ್ಸಾಹ ಧನ ಹೆಚ್ಚಳ ಮಾಡಿದಂತ ಬಮೂಲ್ ದರ ಪರಿಷ್ಕೃತ ಮಾಡಿ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಈ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರೈತರಿಗೆ. ಎಮ್ಮೆ ಹಾಲಿಗೆ 3.40, ಆಕಳ ಹಾಲಿಗೆ ₹1 ಪ್ರೋತ್ಸಾಹ ಧನವನ್ನು ಹೆಚ್ಚಿಸಲಾಗಿದೆ. ಈ ಮೂಲಕ ಹಾಲು ಉತ್ಪಾದನೆ ಮಾಡ್ತಾ ಇರುವಂತ ರೈತರಿಗೆ ಇದು ಗುಡ್ ನ್ಯೂಸ್. ಬಮೂಲ್ ಕಡೆಯಿಂದ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು. ಗೋಕಾಕ್ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಒಕ್ಕೂಟದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಎಮ್ಮೆ ಹಾಲಿಗೆ ₹3.40 ಹೆಚ್ಚಳ ಮಾಡೋದು, ಆಕಳ ಹಾಲಿಗೆ ಅಂದ್ರೆ ಹಸು ಹಾಲಿಗೆ ₹1 ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಲಿನ ಉತ್ಪಾದನೆಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವಂತ ನಿರ್ಧಾರ ಇದು. ಸುಮಾರು 15 ದಿವಸದಿಂದ ಚರ್ಚೆ ಮಾಡಕತ್ತಿದ್ರು. MD ಫೋನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಕತ್ತಿದ್ರು. ಸೊ ಒಂದು 2-3 ವಿಚಾರಗಳು ನಮ್ಮ ಜೊತೆ ಕರೆದ್ಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ಆ ನಿರ್ಣಯ ತಗೋಬೇಕಂತ ಬಹಳ ಅರ್ಜೆಂಟ್ ಆಯಿತು. ಆದರೂ ನಾನು 2 ದಿನ ಹೇಳಿದೆ, ಇಷ್ಟೆಲ್ಲ ತಾವು ಸಂಖ್ಯೆಗೆ ಬಂದಿದ್ದಕ್ಕೆ ತಾವು ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟನು ತಮ್ಮ ಸಮಯ ಕೊಟ್ಟು ಬಂದಿದ್ದಕ್ಕೆ ತಮ್ಮ ಧನ್ಯವಾದ ಹೇಳುತ್ತಾ, ಯಾಕಂದ್ರೆ ತಾವೆಲ್ಲ ಬಂದಿದ್ದಂಗೆ ಹಿಂದಕ್ಕೆ ನಾವು ಏನು ಬೆಳಗಾವಿಯಲ್ಲಿ ವಾರ್ಷಿಕ ಸಭೆಯನ್ನು ಮಾಡಿದ್ದೀವಿ, ತಾವೆಲ್ಲರೂ ಆ ಸಭೆಗೆ ಬಂದಿದ್ರಿ. ಯಾಕಂದ್ರೆ ಈ ಸಲ ದೇವರು ನಮ್ಮನ್ನು ಚಲೋ ಅವಕಾಶ ಕೊಡ್ತಾನೆ. ಬೆಳಗಾವಿ ಹಾಲು ಕೊಟ್ಟು ಚಲೋ ನಡೆಸಿ ಅದರಿಂದ ಈ ಭಾಗದಲ್ಲಿರುವಂಥ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಆ ಉದ್ದೇಶದಿಂದ ಒಕ್ಕೂಟ ನಡೆಸೋದು. ಅವಾಗ ತಮ್ಮ ಬಂದ ಮಾತು ಕೇಳಿದ್ದಾನೆ. ಯಾಕಂದ್ರೆ ನನ್ನ ಆಸೆ ಏನಾಯ್ತಂದ್ರೆ ನಮ್ಮ ರೈತ ಬಾಂಧವರಿಗೆ 10 ದಿವಸಕ್ಕೊಂದು ಬಿಲ್ ಬರ್ಬೇಕಂತ ನನ್ನ ಆಸೆ ತಮಗೆ ಹೇಳಿದ್ ನಾವು. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ಬಂತಂದ್ರೆ ಅವಾಗ ಅನುಕೂಲ ಆಗ್ತದೆ ಅಂದಾಗ ಈಗೇನೋ ದೇವರ ಅನುಗ್ರಹದಿಂದ ಸುಮಾರು ಆ ಹಂತಕ್ಕೆ ಬಂದಿದ್ದೀವಿ. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ತಂದು ನಾವು ನಿಲ್ಲಿಸಿದಾಕಂದ್ರೆ ರೈತರಿಗೆ ಯಾಕಂದ್ರೆ ಭಾಳ ಅಡಚಣೆ ಇದೆ. ಯಾಕಂದ್ರೆ ಪ್ರೈವೇಟ್ ಅವರು ಮತ್ತೊಬ್ಬರು ದಿವಸ ರೊಕ್ಕ ಕೊಟ್ಟು ಇದ್ದಾರೋ ಅಥವಾ ಅಡ್ವಾನ್ಸ್ ಕೊಡ್ತಾರೋ, ನಮ್ಮ ರೈತರು 30-40 ವರ್ಷ ತಡ್ಕೊಳಕ್ಕಾಗೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಾವೆಲ್ಲ ಹೇಳಿದ್ನಿ 10 ದಿವಸಕ್ಕೆ ಕೊಡ್ಬೇಕಂತ ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವತ್ತು 10 ದಿವಸಕ್ಕೆ ಆ ಬಿಲ್ ತಂದು ನಿಲ್ಲಿಸಿದ್ವಿ. ಅದನ್ನು ನಿರಂತರವಾಗಿ 10 ದಿವಸ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ತಮಗೆ ಆಶ್ವಾಸನೆ ಕೊಡ್ತೇನೆ. ಯಾಕಂದ್ರೆ ಮುಂದೆ ಯಾಕಂದ್ರೆ ಭಾಳ ಅದನ್ನು ಜಲ್ದಿ ಬಿಲ್ ಕೊಡೋದಾದ್ರೆ ನಿರಂತರವಾಗಿ 10 ದಿವಸಕ್ಕೆ ಬಿಲ್ ಹಂಗೆ ಉಳ್ಕೊಂಡು ಹೋಗ್ಬೇಕು. ಅದರಿಂದ ನಮ್ಮ ರೈತರಿಗೆ, ಗ್ರಾಹಕರಿಗೆ, ಸಂಘಕ್ಕೆ ಎಲ್ಲರಿಗೂ ಒಳ್ಳೆಯದಾಗುವಂಥ ಉದ್ದೇಶದಿಂದ ಇಂಥ ಒಳ್ಳೆ ಕೆಲಸ ಇಟ್ಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಆಡಳಿತ ಮಂಡಳಿ ಆಯ್ಕೆ ಬಂದು ಸುಮಾರು 1 ವರ್ಷ ಬಂತು. ತಾವೆಲ್ಲ ಗೊತ್ತಿದ್ದಂಗೆ ಹೋದ ಸಲ ತಾವೆಲ್ಲ ನೋಡಿದ್ರಿ. ಯಾಕಂದ್ರೆ ನಮ್ಮೆಲ್ಲ ಬ್ಯಾಲೆನ್ಸ್ ಶೀಟ್ ತಾವೆಲ್ಲ ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ಸುಮಾರು 68 ಲಕ್ಷ ಲಾಭ ತಾವು ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ 68 ಲಕ್ಷ ಲಾಭ ಇತ್ತು. ಈಗ ಸುಮಾರು ಈ ಮಾರ್ಚ್ ಎಂಡಿಗೆ ಅಂದ್ರೆ ಅಂದಾಜು ಯಾಕಂದ್ರೆ ಸುಮಾರು 15 ದಿವಸದಿಂದ ಚರ್ಚೆ ಮಾಡಕತ್ತಿದ್ರು. ಅಂದ್ರೆ MD ಫೋನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಕತ್ತಿದ್ರು. ಸೊ ಒಂದು 2-3 ವಿಚಾರಗಳು ನಮ್ಮ ಜೊತೆ ಕರೆದ್ಬಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ಆ ನಿರ್ಣಯ ತಗೋಬೇಕಂತ ಬಹಳ ಅರ್ಜೆಂಟ್ ಆಯಿತು. ಆದರೂ ನಾನು 2 ದಿನ ಹೇಳಿದೆ, ಇಷ್ಟೆಲ್ಲ ತಾವು ಸಂಖ್ಯೆಗೆ ಬಂದಿದ್ದಕ್ಕೆ ತಾವು ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸ್ತೀನಿ.